ನಮ್ಮ ಚಾಲಕ ಮಿತ್ರರಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಈ ಸ್ಪಾಟು. ಅಫಿಷಿಯಲ್ ಕ್ಯಾಮ್ರಾಮನ್ನು ಇಷ್ಟೊತ್ತು ಕ್ಯಾಮ್ರಾ ಹಿಂದೆ ಇದ್ರು, ಈ ಕ್ಯಾಮ್ರಾ ಮುಂದೆ ಬರ್ತಾರೆ. ಡಾನ್ ಶಿವು ಬನ್ನಿ ಸರ್. ಊರಲ್ಲಿದ್ದಾಗ ಒಂದು 55 kg ಇದ್ದು ಸರ್. ಡೈಲಿ ಊಟ ಮಾಡಿ ಮಾಡಿ ಇವಾಗ 77 kg ಆಗಿದೆ ಈಗ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ತಾಡ ಟಿವಿ. ಸತ್ಯ, ಎಲ್ಲಿದ್ದೀವಿ ಇವತ್ತು ನಾವು ಮಾರತಹಳ್ಳಿ KR ಪುರಂ ರಿಂಗ್ ರೋಡ್ನಲ್ಲಿದ್ದೀವಿ, ದೊಡ್ಡನಕ್ಕುಂದಿ. ಸೊ ಇಲ್ಲಿ ಯಾವ ಜಾಗಕ್ಕೆ ಬಂದಿದ್ವಿ? ಗೌಡ್ರ ರಾಜಣ್ಣ ಹೋಟೆಲ್ ಅಂತ ನಿಂತ್ಕೊಂತಿದ್ರೇ ಆ ಘಮ ಮೂಗು ಬಡಿತಾ ಇದೆ ಇಲ್ಲಿ. ಹೌದು. ಸೊ ಸಿಕ್ಕಾಪಟ್ಟೆ ಫೇಮಸ್ಸು ಮಧ್ಯಾಹ್ನ ಮೀಲ್ಸ್ಗೆ ಮತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆಲ್ಲ ಸಿಕ್ಕಾಪಟ್ಟೆ ಒಳ್ಳೆ ನಾನ್ ವೆಜ್ ಊಟ ಎಲ್ಲ ಮಾಡ್ತಾರೆ. ಸೊ ನಿಮಗೆ ಈ ಜಾಗನ ಪರಿಚಯ ಮಾಡಿಸ್ತಾ ಇದ್ದೀವಿ. ಹೌದು, ಪರಿಚಯ ಮಾಡಿಸೋದ್ರಲ್ಲಿ ನಮ್ಗೆ ಸಾಕಷ್ಟು ಖುಷಿ ಇದೆ. ನಾವೆಲ್ಲ ಒಂದು 2-3 ಸರಿ ಟೇಸ್ಟ್ ಮಾಡಿದ್ವಿ, ತುಂಬ ಚೆನ್ನಾಗಿರುತ್ತೆ ಊಟ ಇಲ್ಲಿ. ಹೌದು, ಇನ್ನೊಂದು ಕಡಿಮೆ ಬೆಲೆ ಬೇರೆ. ಹೌದು, ಕಡಿಮೆ ಬೆಲೆಗೆ ಇಂಥ ಒಳ್ಳೆ ಊಟ ಸಿಗ್ತಿರೋದು ಇಲ್ಲಿ ಒಂಥರ ಖುಷಿ ಕೊಡೋ ವಿಚಾರನೇ ಇದು. ನಮ್ಮ ಚಾಲಕ ಮಿತ್ರರಿಗೆ ಸಿಕ್ಕಾಪಟ್ಟೆ ಫೇವ್ರೇಟ್ ಈ ಸ್ಪಾಟು. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ತಡ ಮಾಡ್ತೀರಾ? ಹೌದು, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಜಾಗದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ನೀವು ನಮ್ಮನ್ನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ, ದಯವಿಟ್ಟು ಫಾಲೋ ಮಾಡಿ. ಯಾಕೆ ಅಂದರೆ ನಾವಲ್ಲಿ ರೀಲ್ಸು, ಶಾರ್ಟ್ಸು ಮತ್ತು ಲೈವ್ ಅಪ್ಡೇಟ್ಸ್ ಎಲ್ಲ ಹಾಕ್ತಾ ಇರ್ತೀವಿ, ಸ್ಟೋರೀಸ್ ಎಲ್ಲ. ಸೊ ನಿಮ್ಗೆ ಏನಾದರೂ ಕ್ವೆಶನ್ಸ್ ಇದ್ದರೆ ಈ ಜಾಗದ ಬಗ್ಗೆ, ಬೇರೆ ವಿಡಿಯೋ ಬಗ್ಗೆ ನಮ್ಗೆ ಬಂದು DM ಮಾಡ್ಬೋದು. ನಿಮ್ಮ ಕ್ವೆಶನ್ಸ್ಗೆ, ನಿಮ್ಮ ಪ್ರಶ್ನೆಗಳು ಎಲ್ಲದಕ್ಕೂ ನಾವು ಉತ್ತರ ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ಫಾಲೋ ಮಾಡಿ. ಗೌಡ್ರ ರಾಜಣ್ಣ ಹೋಟ್ಲ್ನಲ್ಲಿ ಪರೋಟ, ರಾಗಿ ಮುದ್ದೆ, ರೈಸು ಬಿಸಿ ಬಿಸಿ ಮಾಡ್ತಾನೆ ಇರ್ತಾರೆ. ಖಾಲಿ ಆಗ್ತಾ ಇದ್ದಂಗೆ ಮಾಡಿ ಮಾಡಿ ತಂದು ಇಡ್ತಾನೆ ಇರ್ತಾರೆ. ಮತ್ತು ಇಲ್ಲಿ ನಾವೀಗ ತೋರಿಸ್ತಾ ಇರೋವಂಥದ್ದು ಕಿಚನಲ್ಲಿ ರೆಡಿ ಆಗಿರುವಂಥ ಮಟನ್ ಚಾಪ್ಸು, ಚಿಕನ್ ಚಾಪ್ಸು ಮತ್ತು ಅಲ್ಲಿ ಶೇರ್ವಾ ಒಂದು ರೆಡಿ ಮಾಡಿ ಇಟ್ಟಿದ್ರು. ಮತ್ತು ನಮ್ಮ ಸೋಮು ಬಂದು ಅಲ್ಲಿ ಲೈವ್ ಆಗಿ ಕರ್ಕೊಂಡೋಗಿ ಆ ಟಿನ್ನಲ್ಲೆಲ್ಲ ಯಾವ ಥರ ಜೋಡಿಸಿರ್ತಾರೆ, ಏನೇನಿರುತ್ತೆ ಅಂತಲೂ ಮುಂದೆ ತೋರಿಸ್ತಾರೆ. ಪೂರ್ತಿ ವಿಡಿಯೋ ನೋಡಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು. ನಿಮ್ಮ ಸಪೋರ್ಟ್ ಹೆಚ್ಚು ಇದೆ, ನಾವು ಈ ಥರ ಜಾಸ್ತಿ ವೀಡಿಯೋಸ್ ಮಾಡ್ತಾ ಹೋಗ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಸಿಕ್ಕಾಪಟ್ಟೆ ವೆರೈಟಿ ಎಲ್ಲ ಜೋಡಿಸಿದಾರಲ್ಲಿ ಏನೇನು ಜೋಡಿಸಿದ್ದಾರೆ ಅಂತ ಒಂದೊಂದೇ ನಿಮಗೆ ತೋರಿಸ್ಬಿಡ್ತೀನಿ ಬನ್ನಿ. ತಲೆ ಮಾಂಸ ಕೊಟ್ಟಿದ್ದಾರೆ ನೋಡಿ. ಮೇಲೆಗಡೆ ಎಲ್ಲನೂ ಕೊಬ್ಬೆ ಜಾಸ್ತಿ ಕಾಣ್ತಾ ಇದೆ. ಕೆಂಪು ಮಸಾಲೆ ತಲೆ ಮಾಂಸ, ಒಳಗಡೆ ಎಲ್ಲ ತಲೆ ಮಾಂಸದ ಪೀಸ್ಗಳು ಯಾವ ಥರ ಇದೆ ನೋಡಿ. ಸೂಪರ್ ಗುರು. ಖಾಲಿ ಆಗ್ತಾ ಇದ್ದಂಗೆ ಟಾಪ್ ಅಪ್ ಮಾಡ್ತಾ ಇರ್ತಾರೆ ಇದಕ್ಕೆಲ್ಲನೂ. ಸೊ ಇದರಲ್ಲೂ ಅಷ್ಟೇ ನೋಡಿ, ಕೊಬ್ಬಂತೂ ಮೇಲೆ ತೇಲ್ತಾ ಇದೆ. ಒಳಗಡೆ ಏನಿದೆ ಅಂತ ನೋಡೋಣ. ಎಸ್, ಓ ಲಿವರು. ಆಲ್ಮೋಸ್ಟ್ ಎಲ್ಲ ಕಡೆ ಲಿವರ್ ಗೊಜ್ಜು ನೋಡ್ತೀರಿ, ಇಲ್ಲಿ ಲಿವರ್ ಸಾರು, ಅದ್ರ ಮೇಲೆ ಕೊಬ್ಬು. ಸೂಪರ್ ಗುರು. ಈಗ ತಾನೇ ಇನ್ನೊಂದು ಫ್ರೆಶ್ ಆಗಿ ತೊಗೊಂಬಂದು ಬೋಟಿ ಇಟ್ಟಿದ್ದಾರೆ ಇಲ್ಲಿ. ಸಾರು ಸಿಕ್ಕಾಪಟ್ಟೆ ಫಾಸ್ಟ್ ಮೂವಿಂಗ್ ಅಂತೆ. ಓ ನೋಡಿ ಬೋಟಿ. ಓ ಸೌಟಲ್ಲಿ ಎತ್ತನ ಅಂದರೆ ಫುಲ್ಲು ಸೌಟ್ ಮೇಲೆಲ್ಲ ಬರ್ತಾಯಿದೆ ನೋಡಿ. ಇದು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದಾದಮೇಲೆ ವೆಜ್ ತಿನ್ನೋರಿಗೆ ಒಳ್ಳೆ ಪಪ್ಪು ಕೊಟ್ಟಿದ್ದಾರೆ ನೋಡಿ. ಪಪ್ಪು ಇದೆ. ಅದಾದಮೇಲೆ ತರಕಾರಿ ಸಾರಿದೆ. ಪ್ಯೂರ್ ವೆಜ್ ತಿನ್ನೋರಿಗೆ ಸಾರು ಬೇಕಾರೆ ಸಾರಿದೆ. ಅನ್ನಕ್ಕೆ ಪಪ್ಪು ಇದೆ. ನುಗ್ಗೆಕಾಯಿ, ಕಾಳು, ತರಕಾರಿ ಎಲ್ಲ ಜಾಸ್ತಿ ಹಾಕಿದ್ದಾರೆ ನೋಡಿ. ಸೂಪರ್. ಅದಾದಮೇಲೆ ಜೀರ್ಣ ಆಗೋದಕ್ಕೆ ರಸಮ್. ಒಳ್ಳೆ ಮಟನ್ ಊಟ ತಿಂದ್ಬಿಟ್ಟು ಒಂದು ಗ್ಲಾಸ್ ರಸಮ್ ಕುಡ್ಬಿಟ್ರೆ ಸಾಕು. ಸೊ ನಮ್ಮ ಜೊತೆ ಇವತ್ತು ಗೌಡ್ರ ರಾಜಣ್ಣ ಹೋಟ್ಲ್ ಮಾಲೀಕರಿದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಚಂದ್ರಶೇಖರ್. ಸರ್ ರಾಜಣ್ಣ ಯಾರು ಸರ್? ರಾಜಣ್ಣ ತಂದೆ ಸರ್. ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ ಹೋಟೆಲ್? ಒಂದು 18-20 ವರ್ಷ ಆಯಿತು. 18-20 ವರ್ಷ ಆಯಿತು. ಓಕೆ, ಎಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ನೀವು ಇದನ್ನು? ಫಸ್ಟು ಫುಟ್ಬಾತಲ್ಲಿದ್ದು. ಫುಟ್ಬಾತಲ್ಲಿ ಆಗಿದ್ದು. ಓಕೆ, ಅಲ್ಲಿಂದ ಯಾರು ಸ್ಟಾರ್ಟ್ ಮಾಡಿದ್ದೀರನ್ನ ಫಸ್ಟು? ನಮ್ಮ ಬ್ರದರ್ ಇದ್ದಾರೆ. ನಿಮ್ಮ ಬ್ರದರ್ ಸ್ಟಾರ್ಟ್ ಮಾಡಿದ್ದು. ಓಕೆ, ಏನೆಲ್ಲ ಸಿಗ್ಬೋದು ನಿಮ್ಮ ಹೋಟೆಲಲ್ಲಿ? ಬಿರಿಯಾನಿ ಇದೆ, ಚಿಕನು, ಬೋಟಿ, ಲಿವರು, ತಲೆ ಮಟನು, ಚಿಕನ್ ಚಾಪ್ಸು, ಮಟನ್ ಚಾಪ್ಸ್ ಇದೆ, ಮುದ್ದೆ ಇದೆ, ಬಿರಿಯಾನಿ ಇದೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ. ಬೆಳಿಗ್ಗೆ ಹೊತ್ತು ಬಂದರೆ ಇಡ್ಲಿ, ದೋಸೆ. ಎಷ್ಟು ಗಂಟೆಗೆ ಬೆಳಗ್ಗೆ ಇದೆಲ್ಲ? 7 o'clock. 7 o'clock. 7 o'clock ಮುದ್ದೆ, ರೈಸ್ ಎಲ್ಲ ಸಿಗುತ್ತೆ ನಮಗೆ.
ಓಕೆ ಓಕೆ ಮುದ್ದೆ ಕುಷ್ಕ ಬಿರಿಯಾನಿ ವಾರಕ್ಕೆ ಮಸಾಲ, ಹಾಂ 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 ಬುಧವಾರ ಮತ್ತು ಶುಕ್ರವಾರ ಓಕೆ ಮತ್ತು ಭಾನುವಾರ. ನೋಡಿದೆ ಅದು ಬಿರಿಯಾನಿನೂ ನೋಡ್ತಾ ಇದ್ದೆ, ಗ್ರೀನ್ ಕಲರ್ ಬಿರಿಯಾನಿ ತುಂಬ ಚೆನ್ನಾಗಿ ಕಾಣ್ತಿತ್ತು. ಯಾರು ನಾಟಿ ಸ್ಟೈಲು ಹೇಗಿದೆಲ್ಲ ಮಸಾಲೆ ಪದಾರ್ಥಗಳೆಲ್ಲ ಹೇಗೆ? ಎಲ್ಲ ನಾಟಿ ಮಸಾಲ ಸರ್, ನಾವೇ ರೆಡಿಮೇಡ್ ಮಾಡೋದು. ನೋಡಿ ಚಿಲ್ಲಿ ಎಲ್ಲ ಒಣ ಹಾಕಿದ್ದೀವಿ. ಹೌದು, ಒಣಗಾಕಿದ್ರೆ ನೋಡಿದೆ ಚಿಲ್ಲಿ ಎಲ್ಲ ನಾವೇ ರೆಡಿ ಮಾಡೋದಿಲ್ಲ. ಹಾಂ ಹಾಂ ಹಾಂ. ಏನು ಫೇಮಸ್ ಅಂದರೆ ನಿಮ್ಮ ಊರಲ್ಲಿ? ಸರ್ ಗೋಟಿ ಮುದ್ದೆ ಪ್ರತಿಯೊಂದು ಫೇಮಸ್ಸೇನೆ. ನಾವು ಆರಿಸ್ಕೊಂಡೆ ಇದೆಲ್ಲ ಕ್ಲೀನಾಗಿ ನಾಟಿ ಸ್ಟೈಲ್ ಏನೇನು ಬೇಕು ಅದನ್ನು ಮಾತ್ರ ಮಾಡ್ತಾ ಇದ್ದೀವಿ. ಹಾಂ ಹಾಂ ಹಾಂ. ಪ್ರತಿಯೊಂದು ಎಲ್ಲನೂ ಮಾಡಕ್ಕೆ ಹೋಗ್ತಾರೆ. ಯಾವ್ದು ಬೇಕು ಜನಕ್ಕೆ ಯಾವ್ದು ಲೈಕ್ ಆಗುತ್ತೆ ಅದನ್ನು ಮಾತ್ರ ಮಾಡ್ತೀವಿ. ಸ್ಪೆಷಲ್ ಅಂತ ಏನಾದರೂ ಮಾಡ್ತೀರಾ ಇಲ್ಲಿ? ಮುದ್ದೆ ಗೋಟಿ ಹಾಂ ಅಲ್ಲ, ದಿವಸ ಬಿಟ್ಟು ಬೇರೆ ದಿವಸದಲ್ಲಿ ಏನಾದರೂ ಸ್ಪೆಷಲ್? ಇಲ್ಲ, ಮಟನ್ ಬಿರಿಯಾನಿ ವಾರಕ್ಕೆ 3 ಸಲ ಅಷ್ಟೇ ಮಾಡಿ. ವಾರಕ್ಕೆ 3 ಸಲ ಆಗುತ್ತೆ. ಓಕೆ, ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗಿ ಎಷ್ಟು ಗಂಟೆಗೆ ಇದು ಸಿಗುತ್ತೆ ನಿಮ್ಮದು? 7 o'clock ಇಂದ 4:30ವರೆಗೂ ಲಾಸ್ಟ್. 4:30 ಅಂದರೆ ರಾತ್ರಿ ಸಿಗೋದಿಲ್ಲ? ಇಲ್ಲ, ರಾತ್ರಿ ಸಿಗೋದಿಲ್ಲ. ಭಾನುವಾರ ಸಿಗುತ್ತೆ. ಭಾನುವಾರ ಏನು ಸೇಲ್ ಸಿಗುತ್ತೆ? ಭಾನುವಾರ ಸೇಮ್ ಐಟಮ್ ಎಲ್ಲ ದಿನ ಸಿಗುತ್ತೆ. ಓಕೆ. ಬಟ್ ಹಬ್ಬ ಗಿಬ್ಬ ಇದ್ರೆ ಮಾತ್ರ ನಾವು ಲೀವ್ ಮಾಡ್ತೀವಿ. ಬೇರೆ ಟೈಮ್ ಏನು ಲೀವ್ ರಜಾ ಅಂತಲೇ ಇಲ್ಲ? ಇಲ್ಲ, ರಜೆ ಇಲ್ಲ. ಹಬ್ಬ ಮದುವೆ ಗಿದ್ವೆ ಇದ್ರೆ ಫಸ್ಟು ಸ್ಟಾರ್ಟ್ ಮಾಡಿದಾಗ ಏನೆಲ್ಲ ಸ್ಟಾರ್ಟ್ ಮಾಡಿರಿ ಮತ್ತು ಎಷ್ಟೆಲ್ಲ ರೇಟ್ ಇತ್ತು ಅವಾಗ ನಿಮ್ಮ? ಸರ್ ಅವಾಗ ನಮ್ಮದು ರೈಸ್ ಬಂದು 6.5-7 ರೂಪಾಯಿ ಇತ್ತು ನಾವು ಸ್ಟಾರ್ಟ್ ಮಾಡಿದಾಗ. ಇವತ್ತು 45 ರೂಪಾಯಿ ರೈಸ್. ನಾನು ನೋಡ್ದಂಗೆ ಎಲ್ಲ ಆಟೋ ಡ್ರೈವರ್ಸ್ ಆಗಲಿ ಇವರೆಲ್ಲ ಆಗಿ ಬಂದು ಬರ್ತಿರ್ತಾ ಇದ್ರು. ಡ್ರೈವರ್ಸ್ ಜಾಸ್ತಿ, ಹಾಂ ಡ್ರೈವರು ಲೋಕಲ್ ಜನನೇ. ಓಕೆ. ರೈಟ್ ಎಲ್ಲ ಕಮ್ಮಿ ಮಾಡೋದ್ರಿಂದ ನಮ್ಮ ಹತ್ರ ರೀಸನಬಲ್ ರೇಟ್ ಇರೋದ್ರಿಂದ ಎಲ್ಲರೂ ಬರ್ತಾರೆ ಎಲ್ಲರೂ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಹ್ಯಾಪಿ ಕಸ್ಟಮರ್ ಇದ್ದಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಸರ್ ನಮಸ್ಕಾರ, ಅರುಣ್ ಕುಮಾರ್ ಅಂತ. ಏನು ಮಾಡ್ಕೊಂಡಿದ್ದೀರಾ ಸರ್ ನೀವು? ಸರ್ ಡ್ರೈವರ್ ಸರ್, ಅಮೆಝಾನ್ ಕಂಪ್ನಿ. ಹೌದಾ? ಏನೆಲ್ಲ ಇಷ್ಟ ಆಗುತ್ತೆ ಹೋಟ್ಲಲ್ಲಿ ಊಟ ನಿಮ್ಗೆ? ಸರ್ ಎಲ್ಲ ಐಟಮು ಚೆನ್ನಾಗಿರುತ್ತೆ. ಮುದ್ದೆ, ಅನ್ನ, ಸಾಂಬಾರು, ಬೋಟಿ, ಮಟನ್ ಊಟ, ಚಿಕನ್ ಊಟ ಎಲ್ಲ ಐಟಮ್ ಸೂಪರ್ ಆಗಿರುತ್ತೆ. ನಾವು ಡೈಲಿ ನಮ್ಮ ಅಣ್ಣವರು ಎಲ್ಲರೂ ಹೋಟೆಲ್ ಒಂದು 7-8 ಜನ ಡೈಲಿ ಬಂದು ಇಲ್ಲೇ ಊಟ ಮಾಡ್ಕೊಂಡು ಊಟ ಮಾಡ್ತಾರೆ ಡೈಲಿ ಇಲ್ಲೇ. ಓಕೆ ಓಕೆ. ಬೆಳಗ್ಗೆ ಮಾತ್ರ ಮನೇಲಿ ಮಾಡ್ಕೊಂಡು ಬರ್ತೀವಿ. ಮನೇಲಿ ಮಾಡಲಿಲ್ಲ ಅಂದರೆ ಇಷ್ಟೊತ್ತಿಗೆ ಬಂದು ಇಲ್ಲಿ ಊಟ ಮಾಡ್ತೀವಿ. ಊಟ ಮಾಡ್ಬೋದು. ಇಲ್ಲಾಂದರೆ ಮಧ್ಯಾಹ್ನ 3 ಗಂಟೆ ಟೈಮಲ್ಲಿ ಡೈಲಿ ಇಲ್ಲೇ ಊಟ. ಓಕೆ. ರೇಟ್ ಚೆನ್ನಾಗಿದೆ ಇಲ್ಲಿ ನಿಮಗೆ? ರೇಟ್ ಏನು ಪರವಾಗಿಲ್ಲ ಸರ್. ಊಟ ಮುದ್ದೆ, ಒಂದು ಹಾಫ್ ರೈಸು, ಒಂದು ಬಾಲ್ಡ್ ಎಗ್ಗು, ಸೇರುವ ಎಷ್ಟು ಬೇಕಾದ್ರೆ 70 ರೂಪಾಯಿ ಊಟ. ಸೇಮ್ ಮನೆಯಲ್ಲಿ ಯಾವ ಥರ ಮಾಡ್ತಾರೆ ಆ ಥರ ಇರುತ್ತೆ. ಓಕೆ. ಚೆನ್ನಾಗೆಲ್ಲ ಜೀರ್ಣ ಏನು ತೊಂದರೆ ಕೊಡಲ್ಲ ಸರ್. ಊರಲ್ಲಿದ್ದಾಗ ಒಂದು 55 kg ಇದ್ದು ಸರ್. ಡೈಲಿ ಊಟ ಮಾಡಿ ಮಾಡಿ ಇವಾಗ 77 kg ಆಗಿದೆ. ಈಗ ನಿಯರೆಸ್ಟ್ 77 kg ಇದ್ದೀನಿ ಸರ್. ಅದಕ್ಕೆ ಡೈಲಿ ಇಲ್ಲೇ ಊಟ ಮಾಡ್ತೀವಿ. ಸೂಪರ್, ಥ್ಯಾಂಕ್ ಯು. ಇನ್ನು ಚೆನ್ನಾಗಿ ಊಟ ಮಾಡಿ ಆರೋಗ್ಯವಾಗಿರ್ರಿ. ಸರಿ. ತುಂಬ ದಿನ ಆದಮೇಲೆ ಇಬ್ಬರು ಒಂದೇ ಫ್ರೇಮಲ್ಲಿ ಕಾಣ್ತಾ ಇದ್ದೀವಿ. ಹೌದು, ಯಾಕಂದರೆ ಅಫಿಷಿಯಲಿ ನಮಗೆ ಇವಾಗ ಒಂದು ಕ್ಯಾಮ್ರಾಮ್ಯಾನ್ ಸಿಕ್ಕಿದ್ದಾರೆ. ಸೊ ಶಿವು ಅಂತ ಅವ್ರ ಹೆಸರು, ಅವ್ರನ್ನ ಲಾಸ್ಟ್ ಟೈಮ್ ತೋರಿಸ್ತೀವಿ. ಸೊ ಸೋಮ್ ಏನೇನು ತೊಗೊಂಡಿದ್ಯಾ? ಸಿಕ್ಕಾಪಟ್ಟೆ ನನಗೆ ಅಲ್ಲಿ ಇಷ್ಟ ಆಗಿದ್ದು ಮಟನ್ ಚಾಪ್ಸು ಮತ್ತು ಆ ತಲೆ ಮಾಂಸ. ಆ ತಲೆ ಮಾಂಸ ಅಂತೂ ಮೇಲೆ 1-2 ಲೇಯರ್ ಕೊಬ್ಬೆ ತುಂಬಿತ್ತು, ಕೆಳಗಡೆ ಹುಡುಕಿದಾಗ ತಲೆ ಮಾಂಸ ಬರೋದು ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇತ್ತು. ನಾನು ಅದು ಆರ್ಡರ್ ಮಾಡ್ತಾ ಹೋಗಿದ್ದೀನಿ ನಾನೀಗ. ನಾನು ಚಿಕನ್ ಚಾಪ್ಸು ಮತ್ತು ನನ್ನ ಫೇವ್ರೇಟ್ ಬೋಟಿ ನೋಡೋಕ್ಕೇ ತುಂಬ ಖುಷಿ ಆಯಿತು. ಸೊ ಅದಕ್ಕೆ ತೊಗೊಂಡಿದ್ದೀನಿ ಆರ್ಡರ್ ಮಾಡಿ. ಮತ್ತು ರಾಗಿ ಮುದ್ದೆ. ಸೊ ಟ್ರೈ ಮಾಡೋಣ ಸೋಮ್? ಹೌದು. ಸೊ ಸಿಕ್ಕಾಪಟ್ಟೆ ಒಂದು ಚೆನ್ನಾಗಿರೋ ಮುದ್ದೆ ಕೊಟ್ಟಿದ್ದಾರೆ. ಸೊ ಮುದ್ದೆನೂ ಅಷ್ಟೇ ಬಿಸಿ ಬಿಸಿಯಾಗಿ ಇದೆ ಮುದ್ದೆ, ಬಿಳಿ ಮುದ್ದೆ. ಸೊ ಮಟನ್ ಚಾಪ್ಸ್ ಜೊತೆ ಹತ್ಕೊಳ್ಳೋಣ. ನೋಡಿ ಆ ಮಟನ್ ಚಾಪ್ಸ್, ಆ ಶೇರ್ವಾ ಕೂಡ ಎಷ್ಟು ಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಗ್ರೀನ್ ಕಲರು. ನನಗೆ ಚಿಕನ್ ಚಾಪ್ಸು ಅಟ್ರ್ಯಾಕ್ಟ್ ಮಾಡ್ತಾಯಿದ್ದನು. ಬಟ್ ನನ್ನ ಫೇವ್ರೇಟು ಬೋಟಿ ಸಾರು. ನೋಡಿ ಕೊಬ್ಬೆಲ್ಲ ಯಾವ ಥರ ಇದೆ ಅಂತ. ಆಹಾ. ಸೊ ಅದರಲ್ಲಿ ಮುದ್ದೆನ ಪಲ್ಟಿ ಹೊಡಿಸಿ ಟೇಸ್ಟ್ ಮಾಡೋಣ. ಕೊಬ್ಬು ಚೆನ್ನಾಗಿ ಅದ್ರ ಜೊತೆ ಹೋಗಿರೋದು. ಆ ಮಸಾಲೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆಯಪ್ಪ. ರಿಯಲಿ ಮಟನ್ ಚಾಪ್ಸ್ ಅಂತನೂ ಒಂದೇ ತುದಿಗೆ ಒಂದೇ ಟೇಸ್ಟ್ಗೆ ಖುಷಿ ಕೊಟ್ಬಿಡ್ತು. ಸೊ ನನಗೆ ಮಾಲೂರು ವೆಂಕೋಬ್ರಾವ್ ಮಿಲ್ಟ್ರಿ ಹೋಟೆಲ್ದು ಬೋಟಿ ಸಾರು ನೆನಪು ಮಾಡ್ತಾ ಇದೆ. ಮತ್ತು ಬಿಗ್ ರೂಟ್ದಲ್ಲಿ ಫಂಕ್ಷನ್ಗಳಲ್ಲಿ ಮಾಡ್ತಾರಲ್ವ, ಅದೇ ಥರ ಒಂದು ಸೊಗಡಿರುವಂಥ ಒಂದು ಬೋಟಿ ಸಾರು ಇದು. ಆಹಾ, ಸೂಪರ್ ಗುರು. ನಾನು ಒಂದು ಬೋಟಿ ಪೀಸ್ನು ಟ್ರೈ ಮಾಡಿಬಿಡ್ತೀನಿ, ಅದು ಈ ಕೊಪ್ಪೀಸ್ ಜೊತೆ ನೋಡಿ. ನಿಮ್ಮ ಮನೆಗಳಲ್ಲಿ ಬೋಟಿ ಮಾಡಲ್ವಾ, ಇಲ್ಲಿಗೆ ಬಂದ್ಬಿಡಿ, ಒಳ್ಳೆ ಬೋಟಿ ತಿನ್ಬೋದು. ಸೂಪರ್. ಇದು ಅಷ್ಟೇ ಮಟನ್ ಚಾಪ್ಸು 150 ರೂಪಾಯಿಗೆ 2 ದೊಡ್ಡ ಮಟನ್ ಚಾಪ್ಸ್ ಪೀಸ್ ಕೊಡ್ತಾರೆ, ರಿಪೀಸು. ಆ ಪೀಸು ನೋಡಿ, ಮಟನ್ ನೋಡಿ, ಮಟನ್ ಚಾಪ್ಸ್ ಪೀಸು ಒಂದು ಲೇಯರು ನಿಮಗೆ 3-4 ಲೇಯರ್ ಕಾಣ್ತಿರ್ಬೋದು. ಒಂದು ಲೇಯರಲ್ಲಿ ಕೊಬ್ಬೆ ಕಾಣ್ತಾ ಇದೆ ಅದರಲ್ಲಿ. ನೋಡಿ ಎಷ್ಟೆಲ್ಲ ಮಾಂಸ ತುಂಬಿಕೊಂಡಿದೆ ಅದ್ರ ಮೇಲೆ, ಆ ಮೂಳೆ ಮೇಲೆ. ಸೊ 150 ರೂಪಾಯಿಗೆ ವರ್ತ್ ಅಂತಲೇ ಹೇಳ್ಬೋದು. ಈ ಮಸಾಲೆನೂ ನೋಡಿ, ಈ ಗಟ್ಟಿ ಮಸಾಲೆಯಲ್ಲಿ ಚೆನ್ನಾಗಿ ಬೆಂದಿರೋದು. ಸೊ ಸ್ವಲ್ಪ ಮುರ್ಕೊಂಡು ಮಸಾಲೆ ಜೊತೆ ಹಂಗಿದೆ ಮಟನ್ ಟ್ರೈ ಮಾಡ್ತೀಯಾ? ಟ್ರೈ ಮಾಡಿಬಿಡೋಣ. ನೀಟಾಗಿ ಬೇಯಿಸಿದ್ದಾರೆ. ಒಂದು 4 ಸಲ ಚೀವ್ ಮಾಡಿದ ತಕ್ಷಣ ಹಾಕ್ಬಿಟ್ಟು ಆ ಕೊಬ್ಬು, ಆ ಮಸಾಲೆ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅದು ಇದರಲ್ಲಿ. ಸೊ
ನೀವು ಈ ಜಾಗದಲ್ಲಿ ಬಂದು ತಿಂದರೆ ಖಂಡಿತವಾಗ್ಲೂ ಮಟನ್ ಚಾಪ್ನ ಇಷ್ಟಪಡ್ತೀರಾ. ಬರೀ 150 ರೂಪಾಯಿ ಅಂತ ಇಲ್ಲಿ, ಪಾಕೆಟ್ ಫ್ರೆಂಡ್ಲಿ ಅಂತಲೂ ಹೇಳ್ಬೋದು. ಹೌದು, ಅಲ್ಟಿ ಗುರು. ಸೂಪರ್. ನನಗಂತೂ ಬೋಟಿ ಎಂಜಾಯ್ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಧೂಳು ಧಮಾಕ ಬೋಟಿ ಇದು. ಕೊಪ್ಪಿಸಿ ಹಾಕೊಂಡ್ಬಿಟ್ಟೆ ಸಕ್ಕತ್ತಾಗಿದೆ. ಸತ್ಯ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ, ನಾನು ಸ್ವಲ್ಪ ಬೋಟಿನೂ ಸ್ವಲ್ಪ ಟೇಸ್ಟ್ ಮಾಡ್ತೀನಿ, ಹೇಗಿದೆ ಅಂತ ನೋಡೋಣ. ಹೌದು, ಚಿಕನ್ ಚಾಪ್ಸ್ಗೂ ಸಾರು ನೋಡಿ, ಗ್ರೀನ್ ಇನ್ ಕಲರು. ಆಹಾ ಹಾ, ಮುದ್ದೆನ ಅದ್ದಿದ್ದೀನಿ, ಫುಲ್ ನೆಂದಿದೆ ಮುದ್ದೆ. ಟ್ರೈ ಮಾಡೋಣ. ಒಂದಕ್ಕೊಂದು ತುಂಬ ಚೆನ್ನಾಗಿದೆ. ಸಖತ್ ವರ್ತು, ಬಜೆಟ್ ಫ್ರೆಂಡ್ಲಿ. ನಿಮ್ಮ ಮನೆಗಳ್ನಲ್ಲಿ ಯಾವ ಥರ ಮಾಂಸ ಸಾರುಗಳೆಲ್ಲ ಮಾಡ್ತಾರೋ ಅದೇ ಥರ ಇದೆ. ಪೈಸಾ ಡಬಲ್ ಬಸ್ಸುಲು ಇಲ್ಲಿ ಬಂದರೆ. ಪದೇ ಪದೇ ಏನಕ್ಕೆ ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ನಾವು ಅಷ್ಟು ರುಚಿಯಾಗಿ ಅಷ್ಟು ಚೆನ್ನಾಗಿದೆ. ಹೋಮ್ಲಿ ಫುಡ್ಡು ಸೂಪರ್. ಸೊ ಖಂಡಿತ ಟ್ರೈ ಮಾಡಿ. ಚಿಕನ್ ಪೀಸ್ ಯಾವ ಥರ ಇದೆ ನೋಡಿ ಬನ್ನಿ. ಒಳ್ಳೆ 2 ಪೀಸ್ ಕೊಟ್ಟಿರ್ತಾರೆ, ಒಂದು ಲೆಗ್ ಪೀಸ್ ಬಿದ್ದಿದೆ ಅಂತಲೇ ಹೇಳ್ಬೋದು ನನ್ನ ಪ್ಲೇಟ್ನಲ್ಲಿ. ಸೊ ನಾನು ಈ ಪ್ಯೂರ್ ಬೋನ್ಲೆಸ್ ಮುರ್ದಿ ಹೇಳ್ಬಿಡ್ತೀನಿ ಯಾವ ಥರ ಇದೆ ಅಂತ ನೋಡಿ. ಸೂಪರ್ ಟೆಂಡರ್ ಚಿಕನ್ ಇದು. ಟ್ರೈ ಮಾಡ್ತೀನಿ. ಜಾಸ್ತಿ ಮಾತಾಡೋಂಗಿಲ್ಲ, ಬಂದು ಟ್ರೈ ಮಾಡಬೇಕಷ್ಟೇ. ಈ ಚಿಕನ್ ಚಾಪ್ಸ್ ಬೆಲೆ 100 ರೂಪಾಯಿ ಅಷ್ಟೇ. ದೊಡ್ಡ ದೊಡ್ಡ ಪೀಸ್ 2 ಬಂದಿದೆ, ಡಬಲ್ ಪೈಸಾ ವಸೂಲ್ ಅಂತ ಹೇಳ್ತೀನಿ. ಸೂಪರ್. ಸೊ ನೀನು ಇನ್ನೂ ತಲೆ ಮಾಂಸ ಹೇಳಬೇಕು, ಯಾವ ಥರ ಇದೆ ಅಂತ ಹೇಳ್ತೀಯಾ? ಹಾಂ, ಈ ತಲೆ ಮಾಂಸದ್ದು ಶೇರ್ವಾನ ಕಲರು ಚೇಂಜ್ ಇದೆ, ಕೆಂಪುದು. ಆ ಚಾಪ್ಸು ಗ್ರೀನ್ ಇತ್ತು ನೋಡಿ. ತಲೆ ಮಾಂಸದ ಪೀಸು ಅಷ್ಟೇ. ಅವರು ಹೇಳಿದ್ರು ಮುಂದೆ ನಿಂತ್ಕೊಂಡು ನೀಟಾಗಿ ಕ್ಲೀನ್ ಮಾಡಿಸಿ ತೊಗೊಂಬಂದು ಕೊಡ್ತೀವಿ ಸರ್, ಏನು ಕಂಪ್ಲೇಂಟ್ ಇರಲ್ಲ ಅಂತ ಹೇಳಿದ್ರು. ಸೊ ಮಾಂಸ ನೋಡ್ತಿದ್ರೆ ಗೊತ್ತಾಗ್ಬೋದು ನಿಮಗೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದಾರೆ ಅಂತ. ಅದ್ರ ಮೇಲೆ ನೋಡಿ ಎಷ್ಟೆಲ್ಲ ಕೊಬ್ಬು ಹಾಕಿದ್ದಾರೆ ನೋಡಿ. ಒಂದು ಪೀಸ್ ನೋಡಿ ಮುರಿದು ತೋರಿಸ್ತೀನಿ ಹಾಗೆ, ಎಷ್ಟು ನೀಟಾಗಿ ಬೇಯಿಸಿದ್ದಾರೆ ಅಂತ. ಈ ಥರ ಬೆಂದ್ರಾಗೆ ಟೇಸ್ಟಿಯಾಗಿರುತ್ತೆ ಅದು. ಆ ಮಸಾಲೆ ಜೊತೆ ಕುದ್ದು 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 ತುಂಬ ಚೆನ್ನಾಗಿರುತ್ತೆ. ತಲೆ ಮಾಂಸದ ಫ್ಲೇವರು ಒಂಥರ ಸುಟ್ಟಿರ್ತಾರಲ್ಲ ಅದನ್ನೆಲ್ಲ ನಂಗೆ ನೋಡ್ತಾ ಇದ್ದಾನೆ ಆಸೆ ಆಗ್ತಾ ಇದೆ, ನಾನು ಟ್ರೈ ಮಾಡ್ತೀನಿ. ಸೂಪರ್ ಗುರು, ಒಳ್ಳೆ ಟೇಸ್ಟು. ಸ್ವಲ್ಪ ಖಾರ ಇದೆ ಇದು, ಈ ಕೆಂಪು ಮಸಾಲೆ. ಸೂಪರ್ ಆಗಿದೆ ಟೇಸ್ಟು, ಯಾವುದನ್ನು ಮಿಸ್ ಮಾಡೋಂಗೇ ಇಲ್ಲ, ಟೇಸ್ಟ್ ಮಾಡ್ಬೋದು. ಸೊ ಇದೆಲ್ಲ ಫಿನಿಶ್ ಮಾಡಿ ಏನು ತೊಗೊಂಡು ನಾನು ನೆಕ್ಸ್ಟು ಬಿರಿಯಾನಿ ಇತ್ತು ಗ್ರೀನ್ ಕಲರು, ಆ ಬಿರಿಯಾನಿ ತೊಗೊಳ್ಳೋಣ. ಸೊ ಚಿಕನ್ ಬಿರಿಯಾನಿ ತೊಗೊಂಡೆ, ಬಟ್ ಚಿಕನ್ ಬಿರಿಯಾನಿ ಬಂದು 100 ರೂಪಾಯಿ. 100 ರೂಪಾಯಿ ಚಿಕನ್ ಬಿರಿಯಾನಿಗೆ ಒಂದು ದೊಡ್ಡ ದೊಡ್ಡ 3 ಪೀಸ್ ಹಾಕ್ತಾರೆ. ಸೊ ಒಳ್ಳೆ ಮುದ್ದೆ ಮತ್ತು ಒಳ್ಳೆ ಭರ್ಜರಿ ಬ್ಯಾಟಿಂಗು ತಲೆ ಮಾಂಸ ಚಾಪ್ಸ್ ತಿಂದಾದ್ಮೇಲೆ ನಾನು ಮತ್ತು ಸತ್ಯ ಇಬ್ಬರು ಸ್ವಲ್ಪ ತಿನ್ನೋಣ ಅಂದ್ಬಿಟ್ಟು ಅಂತ ರೈಸ್ ಸ್ವಲ್ಪ ಕಡಿಮೆ ಹಾಕ್ಸ್ಕೊಂಬಂದ್ರಿ. ಆ್ಯಕ್ಚುಲಿ ಇದ್ರ ತಟ್ಟೆ ತುಂಬ ಕೊಡ್ತಾರೆ ರೈಸು. ಸತ್ಯಾಗೆ ಒಂದು ಪೀಸು ಮತ್ತು ಸ್ವಲ್ಪ ರೈಸ್ ಹಾಕ್ಬಿಡೋಣ. ಸಾಕು, ಸ್ವಲ್ಪ ಇದಾಕಿ ಆಮೇಲೆ ಹಾಕ್ಕೊಳ್ತೀನಿ. ಹಾಂ, ತುಂಬ ಮೃದುವಾಗಿ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಬಿರಿಯಾನಿ ರೈಸಿಂದ. ಬಿಡಿ ಬಿಡಿಯಾಗಿದೆ. ಸೊ ನಮ್ಮ ಟಿಪಿಕಲ್ ಕರ್ನಾಟಕ ಸ್ಟೈಲ್ ಬಿರಿಯಾನಿ ಇದು. ಸೊ ಟ್ರೈ ಮಾಡೋಣ. ನನಗೆ ಈ ಫಂಕ್ಷನ್ ಮಾಂಸದ ಊಟ ಫಂಕ್ಷನ್ಗೆ ಹೋಗ್ತೀರಲ್ವಾ, ಅಲ್ಲಿ ತಿನ್ನೋದನ್ನೇ ಫೀಲ್ ಆಗ್ತಾ ಇದೆ ನನಗೆ. ನಾನು ನಿನ್ನ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೆಚ್ಚು ಆಡಂಬರ ಇಲ್ಲ, ಲೈಟ್ ಮಸಾಲೆ, ಆರಾಮಾಗಿ ತಿಂದು ಜೀರ್ಣಿಸ್ಕೊಬೋದು. ರೈಸ್ ಕ್ವಾಲಿಟಿನೂ ಅಷ್ಟೇ. ಆ ಗ್ರೀನ್ ಕಲರ್ ಈ ಥರ ಬಿರಿಯಾನಿನೂ ನನಗೆ ಇಷ್ಟ ಆಗುತ್ತೆ. ಹೌದು, ಸೊ ತುಂಬ ಚೆನ್ನಾಗಿದೆ. ಹೌದು. ಸೊ ಫಂಕ್ಷನ್ಗಳ್ನಲ್ಲಿ ಏನಾದರೂ ನೀವು ಊಟ ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ಸೊ ಎಲ್ಲಿ ಬನ್ನಿ. ನಾನು ತಿಂದಿದ್ದು ಬೋಟಿ, ಚಿಕನ್ ಚಾಪ್ಸು, ಈ ಬಿರಿಯಾನಿ ಅಲ್ಟಿಮೇಟ್ ಅಂತ ಹೇಳ್ತೀನಿ. ಪೀಸ್ ಟ್ರೈ ಮಾಡ್ತೀನಿ. ಸೂಪರ್. ಸೂಪರ್, ಒಳ್ಳೆ ಟೆಂಡರ್ ಚಿಕನ್ನು, ಮಸಾಲೆ ಹಿಡ್ದಿದೆ, ಉಪ್ಪು ಖಾರ ಹಿಡ್ದಿದೆ. ನೀವೇನೋ ಈ ಹೋಟೆಲ್ಗೆ ಬಂದರೆ ಆರಾಮಾಗಿ ಕೂತ್ಕೊಂಡು ತಿಂತೀನಿ 1 ಅವರ್ 2 ಅವರ್ ಆಗಲ್ಲ. ಇಲ್ಲಿ ಆರಾಮಾಗಿ ನಿಂತ್ಕೊಬೇಕು, ಒಳ್ಳೆ ಫ್ಯಾನ್ ಗಾಳಿ ಇರ್ತದೆ, ಪಟಾಪಟ ಅಂತ ತಿನ್ನಬೇಕು, ಪಟಾಪಟ ಹೋಗ್ತಾ ಇರುತ್ತೆ. ನಾವಿವತ್ತು ನಮ್ಗೆ ಹಳೇ ಪಂಟ್ರು, ಹಳೇ ಡಾನು ಶಿ ಅಂತಿದ್ದಾರೆ. ಅವ್ರ ಅಫಿಷಿಯಲ್ ಕ್ಯಾಮ್ರಾಮನ್ನು. ಇಷ್ಟೊತ್ತು ಕ್ಯಾಮ್ರಾ ಹಿಂದೆ ಇದ್ದರು, ಈ ಕ್ಯಾಮ್ರಾ ಮುಂದೆ ಬರ್ತಾರೆ. ಡಾನ್ ಶಿವು ಬನ್ನಿ. ಇವರು ಶಿ ಅಂತ ಹೇಳ್ಬಿಟ್ಟು ಹಳೇ ಪಂಟ್ರು ನಮ್ಮೂರಿಗೆ. ತುಂಬ ದಿನ ಆದಮೇಲೆ ಒಂದು ಒಳ್ಳೆ ಭರ್ಜರಿ ಬಾಡೂಟ ತಿಂದಂಗೆ ಫೀಲ್ ಅಪ್ಪ ನನಗೆ. ಹೌದು, ಯಾವುದೋ ಮದುವೆ ಊಟ ಫಂಕ್ಷನ್ಗೆ, ಬಾಡೂಟಕ್ಕೆ ಫಂಕ್ಷನ್ಗೆ ಹೋದಂಗೆ ಒಂದು ಫೀಲ್ ಆಗ್ತಾ ಇದೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ. ಸೊ ಅದ್ಭುತವಾದ ಒಂದು ಊಟ, ಬಜೆಟ್ ಫ್ರೆಂಡ್ಲಿ. ಸೊ ಈ ಕಡೆ ಬಂದರೆ ಮಿಸ್ ಮಾಡಬೇಡಿ. ಗೌಡ್ರು ರಾಜಣ್ಣ. ಹೌದು, ಪಕ್ಕಾ ಗೌಡ್ರು ರಾಜಣ್ಣ ಹೋಟ್ಲೆ, ಗೌಡ್ರ ಸ್ಟೈಲೇ, ಪಕ್ಕಾ ನಾಟಿ ಸ್ಟೈಲ್ ಊಟನೇ. ಬಂದರೆ ಅಂತೂ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಈ ಏರಿಯಾದಲ್ಲಿ ಈ ಥರ ಒಂದು ಹೋಟೆಲ್ ಇರಲಿಲ್ಲ, ಈ ಹೋಟೆಲ್ಗೆ ಬನ್ನಿ, ಖುಷಿ ಪಡ್ತೀರಾ.
ಸೂಪರ್ ಒಂದು ಒಳ್ಳೆ ಡೀಲ್ ಅಂತ ಹೇಳ್ತೀವಿ, ಬಜೆಟ್ ಫ್ರೆಂಡ್ಲಿ, ಪಾಕೆಟ್ ಫ್ರೆಂಡ್ಲಿ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಂಬ್ತೀವಿ. ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚಾಗಿ ಶೇರ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಂದು ಇಂಡಸ್ಟ್ರಿ ವಿಡಿಯೋನಲ್ಲಿ ನಾನು ಸೋಮ ಸಿಗ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.